ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಅಪೊಸ್ತಲ ಕೃತ್ಯಗಳು, ದ ಬುಕ್ ಆಫ್ ಆಕ್ಟ್ಸ್, ಚಾಪ್ಟರ್ 8, 8ನೇ ಅಧ್ಯಾಯ. ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯದಲ್ಲಿ ಸೇವೆಯ ಬಗ್ಗೆ 15 ಪಾಠಗಳು, 15 ಮಿನಿಸ್ಟ್ರಿ ಲೆಸನ್ಸ್, ಸೇವಾ ಪಾಠಗಳು 15 ನಾವು ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯದಿಂದ ನೋಡಿಕೊಳ್ಬೋದು. ಒಂದೊಂದು ಕೂಡ ಈ ಸೇವೆ ಮಾಡಲಿಕ್ಕೆ ಬಹಳ ಅನುಕೂಲವಾದದ್ದು, ಸೂಕ್ತವಾದದ್ದು, ಸಮಂಜಸವಾದದ್ದು, ಅನ್ವಯವಾಗುವಂಥದ್ದು ಮತ್ತು ಪ್ರಾಯೋಗಿಕವಾದಂಥದ್ದು ಅಷ್ಟೇ ಅಲ್ಲದೆ ಇದು ವಾಕ್ಯಾಧಾರಿತವಾದದ್ದು. ಆದ್ದರಿಂದ ಬನ್ನಿರಿ, ನಾವು ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 15 ಸೇವಾ ಪಾಠಗಳು, 15 ಮಿನಿಸ್ಟ್ರಿ ಲೆಸನ್ಸ್. ಮೊದಲನೇದಾಗಿ, ಕೆಲವರೆಲ್ಲ ಚೆದರಿಬಿಟ್ಟು, ಯಾಕಂದರೆ ಯೆರೂಸಲೇಮಿನ ಸಭೆಗೆ ವಿರುದ್ಧವಾಗಿ ಮಹಾಹಿಂಸೆ ಆ ದಿವಸಗಳಲ್ಲಿ ಉಂಟಾಯಿತು. ಆದ ಕಾರಣ ಅಪೊಸ್ತಲರನ್ನು ಬಿಟ್ಟು ಉಳಿದವರೆಲ್ಲರೂ ಚದರಿ ಹೋಗಿಬಿಟ್ರು, ವಿಶ್ವಾಸಿಗಳು. ಆ ರೀತಿಯಾಗಿ ಚದರಿ ಹೋದಾಗ ಏನಾಯ್ತು ಅಂತ ಹೇಳ್ಬಿಟ್ಟು ನೋಡುವಾಗ 4ನೇ ವಚನದಲ್ಲಿ, ಚದರಿ ಹೋದವರು ತಾವು ಹೋದಲ್ಲೆಲ್ಲ ವಾಕ್ಯವನ್ನು ಬೋಧಿಸಿದರು. ಒಬ್ಬೊಬ್ಬರು ಚದರಿ ಬೇರೆ ಕಡೆ ಅವರು ಚದರಿ ಬಿಟ್ಟಿದ್ದಾರೆ ಹಿಂಸೆಯ ನಿಮಿತ್ತವಾಗಿ. ಆದ ಕಾರಣ ಈಗೇನು ಮಾಡ್ತಾರೆ, ಇದು ಹೋದ ಕಡೆ ಎಲ್ಲ ಅವರು ವಾಕ್ಯ ಸಾರ್ತಾ ಇದ್ದಾರೆ. ಹೌದು, ಅಪೊಸ್ತಲ ಕೃತ್ಯ 17:26 ಪ್ರಕಾರವಾಗಿ ದೇವರು ಯಾರ್ಯಾರು ಯಾವ ಕಾಲದಲ್ಲಿರಬೇಕು, ಯಾವ ಸ್ಥಳದಲ್ಲಿರಬೇಕು, ಮೇರೆಗಳಲ್ಲಿರಬೇಕು, ಬೌಂಡ್ರಿಯಲ್ಲಿರಬೇಕು ಅಂತ ಹೇಳ್ಬಿಟ್ಟು ಮೊದಲೇ ಆತನಿಗೆ ಗೊತ್ತಿದೆ. ಆದ್ದರಿಂದ ಇವರು ಹೋದ ಕಡೆಯೆಲ್ಲ ಅವರು ಸ್ವಾರ್ಥಿಯನ್ನು ಅಥವಾ ದೇವರ ವಾಕ್ಯವನ್ನು ಸಾರ್ತಾ ಇದ್ದರಂತ ಅಪೊಸ್ತಲ ಕೃತ್ಯ 8:4 ನಾವು ನೋಡ್ತೇವೆ. ಶೇರ್ ಆಸ್ ಯು ಗೋ, ಹೋಗುತ್ತಾ ವಾಕ್ಯ ಸಾರು ಅನ್ನುವಂಥ ಮೊದಲನೇ ಸೇವಾ ಪಾಠ. 2ನೇ ಸೇವಾ ಪಾಠ ಭಾಳ ಇಷ್ಟವಾದದ್ದು ನನಗೆ. ಇದ್ರ ಬಗ್ಗೆ ಬಹಳಷ್ಟು ನಾನು ಆಲೋಚನೆ ಮಾಡಿದ್ದೇನೆ, ಹಂಚಿಕೊಂಡಿದ್ದೇನೆ ಮತ್ತು ಆಶ್ಚರ್ಯಪಟ್ಟಿದ್ದೇನೆ. ಅದು ಏನಂತ ಹೇಳಿದರೆ, ಅಪೊಸ್ತಲ ಕೃತ್ಯ 8 ಮತ್ತು 6ನೇ ವಚನದಲ್ಲಿ ಕೇಳಿ ಕಾಣುವ ಸೇವೆ. ವಾವ್! ಹಿಯರ್ ಆ್ಯಂಡ್ ಸಿ ಮಿನಿಸ್ಟ್ರಿ. ಯಾವ ರೀತಿಯಾಗಿ ಜನರು ಬೇರೆ ಕಡೆಗಳಲ್ಲಿ ಚದರಿ ಹೋದ್ರಲ್ಲ, ಅದರಲ್ಲಿ ಒಬ್ಬನು ಫಿಲಿಪ್ಪನು ಸಮಾರ್ಯದ ಒಂದು ಪಟ್ಟಣಕ್ಕೆ ಹೋಗಿ ಅಲ್ಲಿ ಕ್ರಿಸ್ತನ ಸಂದೇಶವನ್ನು ಸಾರಿದನಂತೆ. ಯಾವ ರೀತಿಯಾಗಿ ಸಾರಿದನಂತ ಹೇಳಿದರೆ, ಜನರು ಅವನ ಬೋಧನೆಯನ್ನು ಕೇಳಿದರು ಮತ್ತು ಅವನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿದರು. ಕೇಳಿ ನೋಡುವ ಸೇವೆ, ಕೇಳಿ ಕಾಣುವ ಸೇವೆ, ಅಂಥ ಒಂದು ಸೇವೆಯನ್ನು ಅವನು ಮಾಡಿದನು. ಇಂಥ ಒಂದು ಸೇವೆ ಮಾಡಬೇಕಂತ ನನಗೂ ಕೂಡ ಆಸೆ ಇದೆ. ಹೌದು, ವಾಕ್ಯವನ್ನು, ಬೋಧನೆಯನ್ನು ಕೇಳಬೇಕು ಜನರು. ಅಷ್ಟೇ ಅಲ್ಲ, ಮಾಡಿದ ಸೂಚಕ ಕಾರ್ಯಗಳನ್ನು ಕಾಣಬೇಕು. ಅದೇ ಸಂದರ್ಭದಲ್ಲಿ ಇವೆರಡಕ್ಕೂ ಪ್ರಾಮುಖ್ಯವಾದದ್ದು, ಅಥವಾ ಎರಡರಷ್ಟೇ ಪ್ರಾಮುಖ್ಯವಾದದ್ದು, ವಾಕ್ಯ ಸಾರುವಂಥದ್ದು, ಅದ್ಭುತ ನೋಡುವಂಥದ್ದು, ಇವೆರಡರಷ್ಟೇ ಪ್ರಾಮುಖ್ಯವಾದದ್ದು. ಇನ್ನೊಂದಿದೆ ನಡುವೆ, ಅದು ಅಸ್ತಿವಾರ. ಅದು ಏನಂತ ಹೇಳಿದರೆ, ಜೀವನವನ್ನು ಕೂಡ ನೋಡುವಂಥದ್ದು, ಆ ರೀತಿಯಾಗಿ ಜೀವಿಸುವಂಥದ್ದು. ಆ ರೀತಿಯಾಗಿ ನಾನು ಜೀವಿಸಲಿಕ್ಕೆ ಯತ್ನಿಸ್ತಾ ಇದ್ದೇನೆ. ಅದು ದೇವರ ಚಿತ್ತ ನಮ್ಮೆಲ್ಲರ ವಿಷಯದಲ್ಲಿ. ಆದ ಕಾರಣ ಆ ರೀತಿಯಾಗಿ ಕೇಳಿ ಕಾಣುವ ಸೇವೆಯನ್ನು ಮಾಡುವಾಗ ಏನಾಗ್ತದೆ ಅಂದರೆ, ಫಿಲಿಪ್ಪನು ಹೇಳಿದ್ದಕ್ಕೆಲ್ಲ ಜನರು ಮನಸ್ಸು ಕೊಟ್ರಂತೆ.
ಹೌದಲ್ವಾ? ನಾವು ಹೇಳುವಂಥದ್ದಕ್ಕೆಲ್ಲ ಜನರು ಮನಸ್ಸು ಕೊಡಬೇಕಾದ್ರೆ ಕೇಳಿ ಕಾಣುವ ಸೇವೆ ನಾವು ಮಾಡಬೇಕು. ಇದು ಸೇವಾ ಪಾಠ 2. ಸೇವಾ ಪಾಠ 1, ಹೋಗ್ತಾ ಇರುವಾಗಲೇ ವಾಕ್ಯ ಸಾರ್ಕೊಂಡು ಹೋಗ್ತಾ ಇರಬೇಕು, ಎಲ್ಲೆಲ್ಲಿ ದೇವರು ನಡೆಸ್ತಾನೆ ಅಲ್ಲಿ. 8ನೇ ಅಧ್ಯಾಯ 6ನೇ ವಚನದಲ್ಲಿ ಕೇಳಿ ಕಾಣುವ ಸೇವೆ. 3ನೇದಾಗಿ 8:8 ಅಪೊಸ್ತಲಕೃತ್ಯ 8:8ರಲ್ಲಿ ನಾವು ನೋಡ್ತಾ ಇರುವಂಥ ಇನ್ನೊಂದು ಸಂಗತಿ ಏನಂದರೆ ಮಹಾ ಸಂತೋಷ. ಮಹಾ ಸಂತೋಷ. ಹೌದು, ಸೇವೆ ಮಾಡಬೇಕಾದ್ರೆ ಸಂತೋಷ ಇರಬೇಕು, ಸಾರುವವರಿಗೂ ಸಂತೋಷ ಇರಬೇಕು ಮತ್ತು ವೀಕ್ಷಿಸುವವರಿಗೂ ಕೂಡ ಸಂತೋಷ ಆಗಬೇಕು. ಯಾಕಂತ ಹೇಳಿದ್ರೆ ನಾವು ಮಾತನಾಡುವಂಥದ್ದು ಕೇವಲ ಸಿದ್ಧಾಂತವಲ್ಲ, ಅದು ಕೇವಲ ಒಂದು ಸೂತ್ರ ಅಲ್ಲ, ಕೇವಲ ಚರಿತ್ರೆ ಅಲ್ಲ, ಕೇವಲ ಒಂದು ಮಾತಲ್ಲ, ಅದು ಜೀವಂತವಾದದ್ದು. ಮಾತನಾಡುವಂಥದ್ದು ಆತ್ಮಿಕವಾದದ್ದು, ಆತ್ಮಭರಿತವಾದದ್ದು. ಇನ್ನು ಹೇಳಬೇಕಾದರೆ ನಿಕ್ಷೇಪವಾದದ್ದು. ಯಾರಾದರೂ ನಮಗೆ ಬಂದು ತಗೊಳ್ರಿ ಒಂದು 4-5 kg ಬಂಗಾರ ಅಂತ ಕೊಟ್ಟರೆ ನಮಗೆ ಸಂತೋಷವಾಗುತ್ತೆ. ಆ ರೀತಿಯಾಗಿ ಅದು ನಮಗೆ ಪ್ರಿಯವಾದವರು ಕೊಟ್ಟರೆ ಇನ್ನೂ ಸಂತೋಷವಾಗ್ತದೆ. ಅದು ಏನು ಸ್ಟ್ರಿಂಗ್ಸ್ ಅಟ್ಯಾಚ್ಡ್, ಇದನ್ನು ಕೊಡ್ತೀನಿ ಆದ ಕಾರಣ ಅದನ್ನು ಮಾಡಬೇಕು ಅನ್ನುವಂಥ ಏನು ನಿಬಂಧನ ರಹಿತ ಸ್ಟಾರ್ ಹಾಕಿ ಕೆಲವು ಸಾರಿ ಕಂಡೀಷನ್ಸ್ ಅಪ್ಲೈಡ್ ಅಂತ ಹಾಕಿರ್ತಾರಲ್ವ, ಅಂಥ ಷರತ್ತು ನಿಬಂಧನೆ ಇಲ್ಲದೆ ಯಾರಾದರೂ ಕೊಟ್ಟರೆ ನಮಗೆ ಭಾಳ ಖುಷಿ ಆಗ್ತದಲ್ಲ. ಹಾಗೆ ದೇವರು ತನ್ನ ವಾಕ್ಯವನ್ನು ಅದು ಬಂಗಾರಕ್ಕಿಂತಲೂ ಬೆಳ್ಳಿಗಿಂತಲೂ ಅಪರಂಜಿಗಿಂತಲೂ ಅದು ರತ್ನ ವೈಢೂರ್ಯಕ್ಕಿಂತಲೂ ಹೌದು ಅಮೂಲ್ಯವಾದದನ್ನು ಕೊಡುವಾಗ ಮಹಾ ಸಂತೋಷ ಆಗಲೇಬೇಕಲ್ವ. 4ನೇದಾಗಿ 15 ಸೇವಾ ಪಾಠಗಳನ್ನು ನಾವು ನೋಡ್ತಾ ಇದ್ದೇವೆ. ಸೇವೆಯಲ್ಲಿ ಸಂತೋಷ ಇರಬೇಕದು 3ನೇ ಪಾಠ. 4ನೇದಾಗಿ ನಂಬಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳೋದು. ಬಿಲೀವ್ ಆ್ಯಂಡ್ ಬಿ ಬ್ಯಾಪ್ಟೈಸ್ಡ್. 8ನೇ ಅಧ್ಯಾಯ 13ನೇ ವಚನದಲ್ಲಿ ಸೀಮೋನು ಸಹ ವಿಶ್ವಾಸ ಬಿಟ್ಟು ದೀಕ್ಷಾ ಸ್ನಾನ ಹೊಂದಿದನು. ವಿಶ್ವಾಸ ಬಿಡುವಂಥದ್ದು ಒಳ್ಳೆಯದು, ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಂಥದ್ದು ಒಳ್ಳೆಯದು. ವಿಶ್ವಾಸ ಬಿಡುವುದು 1ನೇ ಕ್ಲಾಸ್ ನಾವು ಬಂದುಬಿಟ್ಟು ನಾನು PhD ಅಂತ ತಿಳ್ಕೊಬಾರ್ದು. ದೀಕ್ಷಾ ಸ್ನಾನ ಹೊಂದೋದು 1ನೇ ಕ್ಲಾಸ್ ಆಗಿದ್ದರೆ, ವಿಶ್ವಾಸ ಇಡೋದು 1ನೇ ಕ್ಲಾಸ್ ಆಗಿದ್ದರೆ ದೀಕ್ಷಾ ಸ್ನಾನ ತಗೊಳ್ಳೋದು 2ನೇ ಕ್ಲಾಸ್. 2ನೇ ಕ್ಲಾಸ್ ಬಂದುಬಿಟ್ರೆ ಅದೇ ದೊಡ್ಡದಂತ ನಾವು ತಿಳ್ಕೊಬಾರ್ದು. ಪವಿತ್ರಾತ್ಮನ ಸ್ನಾನ 3ನೇ ಕ್ಲಾಸ್. ಈ ರೀತಿಯಾಗಿ ನಾವು ಒಂದೊಂದು ತರಗತಿ ಆತ್ಮಿಕ ಜೀವನದಲ್ಲಿ ಮುಂದುವರಿತಾ ಹೋಗಬೇಕು, ಸೇವೆ ಆಗ್ತಾ ಇರಬೇಕು. ಸೇವಾ ಪಾಠದ 3ನೇದು ಪಾಠ ಅಪೊಸ್ತಲಕೃತ್ಯ 8:13 ಪ್ರಕಾರ ನಂಬಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಂಥದ್ದು. 5ನೇ ಸೇವಾ ಪಾಠ ಅಪೊಸ್ತಲಕೃತ್ಯ 8ರಲ್ಲಿ 15 ಸೇವಾ ಪಾಠಗಳನ್ನು ನೋಡಿಕೊಳ್ತಿದ್ದೇವೆ. ಅದರಲ್ಲಿ ಈಗ 5ನೇದಕ್ಕೆ ಬಂದಿದ್ದೇವೆ. ಅದೇನಂತ ಹೇಳಿದರೆ ರಿಸೀವ್ ದ ವರ್ಡ್. ಸಮಾರ್ಯದವರು 8:14, ಅಪೊಸ್ತಲಕೃತ್ಯ 8:14, ಆಕ್ಟ್ಸ್ 8:14. ಸಮಾರ್ಯದವರು ದೇವರ ವಾಕ್ಯವನ್ನು ಸ್ವೀಕರಿಸಿದ್ರಂತೆ. ನೋಡ್ರಿ, ಹಾಗಾದರೆ ಸೇವೆ ಹೇಗೆ ಪ್ರಾರಂಭವಾಗ್ತದೆ? ವಾಕ್ಯದಿಂದ. ಶೇರ್ ಆಸ್ ಯು ಗೋ. ಅಪೊಸ್ತಲಕೃತ್ಯ 8:4 ಪ್ರಕಾರ ಅವರು ಹೋಗ್ತಾ ಇರುವಾಗ ಚದರಿದ ಕಡೆ ಎಲ್ಲ ವಾಕ್ಯ ಸಾರ್ತಾ ಇದ್ರು. ವಾಕ್ಯ ಸಾರೋದು ವಾಕ್ಯ ಕೊಡುವ ಒಂದು ಕೃತ್ಯ. ಆದರೆ ವಾಕ್ಯ ಕೊಡುವಾಗ ಜನರು ತಗೋಬೇಕಲ್ಲ. ಆದರೆ ಸಮಾರ್ಯದವರು ದೇವರ ವಾಕ್ಯವನ್ನು ತಕ್ಕೊಂಡ್ರಂತೆ, ಸ್ವೀಕಾರ ಮಾಡಿದ್ರಂತೆ. ಅದು ದೊಡ್ಡ ಸಮಾಚಾರ. ಆದ ಕಾರಣ ಯೆರೂಸಲೇಮಿನಲ್ಲಿ ವಾಕ್ಯ, ಅನಂತರ ಸಮಾರ್ಯದ ಕಡೆ ವಾಕ್ಯ, ಅನಂತರ ಯೆರೂಸಲೇಮ್, ಯೂದಾಯ, ಸಮಾರ್ಯ, ಭೂಲೋಕದ ಕಟ್ಟ ಕಡೆ. ಆ ರೀತಿಯಾಗಿಯೇ ಸ್ವಾಮಿ ಅಪೊಸ್ತಲಕೃತ್ಯ 1:8ರಲ್ಲಿ ಹೇಳಿದ ಹಾಗೆ ಈಗ ಸಮಾರ್ಯದವರು ದೇವರ ವಾಕ್ಯವನ್ನು ಸ್ವೀಕರಿಸಿದರೆಂಬ ವರ್ತಮಾನ ಅಥವಾ ಸಮಾಚಾರ ಯೆರೂಸಲೇಮಿನಲ್ಲಿದ್ದ ಅಪೊಸ್ತಲರಿಗೆ ತಲುಪಿತಂತೆ.
ತಲುಪಿದ ತಕ್ಷಣ ಅವರು ಒಂದು ತೀರ್ಮಾನ ಮಾಡಿದರೆ ಅದೇನಂತ ಹೇಳಿದರೆ, ನಾವು 2 ವ್ಯಕ್ತಿಗಳನ್ನು ಸಮಾರ್ಯಕ್ಕೆ ಕಳಿಸೋಣ ಅಂತ ಹೇಳ್ಬಿಟ್ಟು ಪೇತ್ರ ಯೋಹಾನರನ್ನು ಕಳಿಸಿದ್ರಂತೆ. ಸಮಾರ್ಯದವರು ದೇವ್ರ ವಾಕ್ಯ ಸ್ವೀಕಾರ ಮಾಡಿಬಿಟ್ರಲ್ಲ, ಅದರಲ್ಲಿ ಕೆಲವರು ದೀಕ್ಷಾಸ್ನಾನವನ್ನು ತಗೊಂಡ್ಬಿಟ್ಟಿದ್ದಾರೆ ನೀರಿನಲ್ಲಿ. ಈಗ ಯಾಕೆ ಪೇತ್ರ ಯೋಹಾನರ ಅಷ್ಟು ದೂರದಿಂದ ಪ್ರಯಾಣ ಮಾಡಿ ಯೆರೂಸಲೇಮಿನಿಂದ ಸಮಾರ್ಯಕ್ಕೆ ಬರಬೇಕು? ಯಾಕಂದರೆ 15ನೇ ವಚನದಲ್ಲಿದೆ, 8ನೇ ಅಧ್ಯಾಯ ಅಪೊಸ್ತಲಕೃತ್ಯ 15ನೇ ವಚನದಲ್ಲಿ, ಪೇತ್ರ ಯೋಹಾನರು ತಲುಪಿದಾಗ ಅಲ್ಲಿ ಅವರು ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದಕ್ಕಾಗಿ ಪ್ರಾರ್ಥನೆ ಮಾಡಿದರು. ನಂಬಿದ್ದರು, ಅವರು ಪವಿತ್ರಾತ್ಮನಿಂದ ಮುದ್ರಿತರಾಗಿದ್ದರು. ಪವಿತ್ರಾತ್ಮನ ಮನವರಿಕೆ, ಪಾಪ, ನೀತಿ, ನ್ಯಾಯ ತೀರುವಿಕೆಯ ಒಂದು ಅನುಭವವನ್ನು ಹೊಂದಿ ಪವಿತ್ರಾತ್ಮನ ಮುದ್ರೆ ಎಂಬ ಸಂಚಕಾರವನ್ನು ಹೊಂದಿ ವಿಶ್ವಾಸಿಗಳಾಗಿದ್ದರು. ನೀರಿನಲ್ಲಿ ಕೂಡ ಅವರು ದೀಕ್ಷಾಸ್ನಾನ ತೆಗೆದುಕೊಂಡ್ರು. ಈಗ 3ನೇದು ಅವ್ರಿಗೆ ಬೇಕಾಗಿರೋದು ಪವಿತ್ರಾತ್ಮನ ಅಭಿಷೇಕ, ಪವಿತ್ರಾತ್ಮನ ವರ ಎಂಬ 3ನೇ ಅನುಭವ. ವಿಶ್ವಾಸಿಗಳಾಗೋದು 1ನೇ ಕ್ಲಾಸು, ನೀರಿನ ದೀಕ್ಷಾಸ್ನಾನ 2ನೇ ಕ್ಲಾಸು, ಈಗ ಪವಿತ್ರಾತ್ಮನ ಸ್ನಾನ 3ನೇ ಕ್ಲಾಸ್. ಆತ್ಮಿಕವಾಗಿ, ಅಸ್ಥಿವಾರವಾಗಿ ಸುಮಾರು ದೂರ ಮೈಲ್ಗಳು, 100-200 ಮೈಲ್ಗಳು ಆಚೆ ಇರುವಂಥ 100 ಮೈಲ್ಗಳಿಂದ ಅಥವಾ ಕಿಲೋಮೀಟರ್ಗಳಿಂದ, ಅದು ದೊಡ್ಡ ವ್ಯಕ್ತಿಗಳು ಪೇತ್ರ ಯೋಹಾನರು ಇಲ್ಲಿಗೆ ಬಂದಿದ್ದಾರೆ. ಪವಿತ್ರಾತ್ಮ ವರ ಇವರಿಗೆ ಸಿಗಬೇಕಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿದರು. ಹಾಗಾದರೆ ಸೇವಾ ಪಾಠ 6 ಏನಂದರೆ ಪ್ರೇಡ್ ಫಾರ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನಿಗಾಗಿ ಪ್ರಾರ್ಥಿಸುವುದು. ಅವರು ನಂಬಿದ್ದರು, ವಾಕ್ಯ ಸ್ವೀಕಾರ ಮಾಡಿದರೆ ಬಿಲಿವರ್ಸ್ ಆಗಿಬಿಟ್ರು 14ನೇ ವಚನ ಪ್ರಕಾರ. ಆದರೆ ಬಿಲಿವರ್ಸ್ ಆಗಿದ್ರೆ ಮಾತ್ರ ಸಾಕಾಗಲ್ಲ, ಅವರೇನು ಪವಿತ್ರಾತ್ಮನ ವರವನ್ನು ಕೂಡ ಹೊಂದಿಕೊಳ್ಬೇಕು. ಯಾಕೆ ಅಂತ ಹೇಳ್ಬಿಟ್ಟು 16ನೇ ವಚನದಲ್ಲಿ ಡಾಕ್ಟರ್ ಲೂಕ್ ಭಾಳ ಚೆನ್ನಾಗಿ ಬರೆದಿದ್ದಾರೆ. ಏಕೆಂದರೆ ಅವರಲ್ಲಿ ಯಾರ ಮೇಲೆಯೂ ಪವಿತ್ರಾತ್ಮ ಬಂದಿರಲಿಲ್ಲ. ಅವರು ಕರ್ತ ಯೇಸುವಿನ ನಾಮದಲ್ಲಿ ದೀಕ್ಷಾಸ್ನಾನವನ್ನು ಹೊಂದಿದ್ದರಷ್ಟೇ. ದೀಕ್ಷಾಸ್ನಾನ ಮಾತ್ರ ಮಾಡಿಸಿಕೊಂಡಿದ್ರು, ಪವಿತ್ರಾತ್ಮನ ಸ್ನಾನವನ್ನು ಮಾಡಿಸಿಕೊಂಡಿರಲಿಲ್ಲ. ನೀರಿನ ದೀಕ್ಷಾಸ್ನಾನ ಮಾತ್ರ ಮಾಡಿಸ್ಕೊಂಡಿದ್ರು. ವಿಶ್ವಾಸಿಗಳಾಗಿದ್ದರು, ನೀರಿನ ದೀಕ್ಷಾಸ್ನಾನ ಮಾಡಿಸ್ಕೊಂಡಿದ್ರು. ಈಗ ಪವಿತ್ರಾತ್ಮ ಸ್ನಾನವನ್ನು ಅವರು ಹೊಂದಿಕೊಳ್ಳಬೇಕಂತ ಹೇಳ್ಬಿಟ್ಟು ಪೇತ್ರ ಯೋಹಾನರು ಅಲ್ಲಿ ಬಂದರು. ಸರಿ, ಇದು ಹೊಸ ಒಡಂಬಡಿಕೆಯ ಒಂದು ಕ್ರಮ. 7ನೇದಾಗಿ ಅಪೊಸ್ತಲಕೃತ್ಯ 8ನೇ ಅಧ್ಯಾಯದಿಂದ ನಾವು ನೋಡ್ತಾ ಇರುವಂಥ ವಿಷಯಗಳು ಏನಂತ ಹೇಳಿದ್ರೆ 15 ಸೇವಾ ಪಾಠಗಳು, 15 ಮಿನಿಸ್ಟ್ರಿ ಲೆಸನ್ಸ್. ಅದರಲ್ಲಿ 6 ನಾವು ನೋಡಿದ್ದಾಯಿತು. ಈಗ 7ನೇದಾಗಿ ನಾವು ನೋಡುವಾಗ ಏನಾಯ್ತು ಅಂತ ನೋಡ್ಕೊಳ್ಳೋಣ. 17ನೇ ವಚನ, ಅಪೊಸ್ತಲಕೃತ್ಯ 8:17. ಪೇತ್ರ ಮತ್ತು ಯೋಹಾನರು ಅಲ್ಲಿದ್ದಂಥ ಸಮಾರ್ಯದ ವಿಶ್ವಾಸಿಗಳ ಮೇಲೆ ತಮ್ಮ ಕೈಗಳನ್ನಿಡಲು ಅವರು ಪವಿತ್ರಾತ್ಮನನ್ನು ಹೊಂದಿಕೊಂಡರು. ಯಾಕೆ ಬಂದರು ಅವರು ಅಷ್ಟು ದೂರದಿಂದ? ಪವಿತ್ರಾತ್ಮನಿಗಾಗಿ ಪ್ರೇಯರ್ ಮಾಡಲಿಕ್ಕಂತ ಬಂದರು. ಈಗಾಗಲೇ ಅವರು ಬಿಲಿವರ್ ಆಗಿದ್ದರು, ನೀರಿನಲ್ಲಿ ದೀಕ್ಷಾಸ್ನಾನ ತಕ್ಕೊಂಡಿದ್ರು, 2 ಅನುಭವ ಆಗಿತ್ತು ಅವ್ರಿಗೆ. 3ನೇ ಅನುಭವ ಪ್ರಾರ್ಥನೆ ಮಾಡಿದರು ಪವಿತ್ರಾತ್ಮನಿಗಾಗಿ. ಬರೀ ಪ್ರಾರ್ಥನೆ ಅಷ್ಟೇ ಅಲ್ಲ, 15ನೇ ವಚನ ಪ್ರಕಾರ, 17ನೇ ವಚನ ಪ್ರಕಾರ ಕೈಗಳನ್ನು ಇಡಲು ಅವರು ಪವಿತ್ರಾತ್ಮನನ್ನು ಹೊಂದಿಕೊಂಡರು. ಇದು 7ನೇ ಒಂದು ಸೇವಾ ಪಾಠ. 8ನೇದಾಗಿ ರಿಪೆಂಟೆನ್ಸ್ ಆ್ಯಂಡ್ ಫರ್ಗಿವ್ನೆಸ್. 8ನೇ ಅಧ್ಯಾಯ ಅಪೊಸ್ತಲಕೃತ್ಯ 22ನೇ ವಚನದಲ್ಲಿ ನೋಡುವಾಗ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಸೀಮೋನನ್ ಅಂತ ಹೇಳ್ಬಿಟ್ಟು ಒಬ್ಬ ಎಕ್ಸ್ ಮಂತ್ರವಾದಿ. ಅವನು ಕೂಡ ಬಿಲಿವರ್ ಆಗಿರ್ತಾನೆ, ಅವನು ಕೂಡ ದೀಕ್ಷಾಸ್ನಾನ ತೆಗೆದುಕೊಂಡಿರ್ತಾನೆ, ಪವಿತ್ರಾತ್ಮನ ದೀಕ್ಷಾಸ್ನಾನ. ಆದರೆ ಈ 3ನೇ ಅನುಭವ ಅವನಿಗೆ ಇರಲಿಲ್ಲ. ಆದ ಕಾರಣ ಏನಾದರೂ ಶಾರ್ಟ್ಕಟ್ ಇದೆಯಾ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟು ಪವಿತ್ರಾತ್ಮನ ತಗೊಳ್ಬೋದೇನೋ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾನೆ. ಪ್ರಯತ್ನ ಮಾಡುವಾಗ
ಅವನ ಹೃದಯ ಸರಿಗಿಲ್ಲ ಅಂತ ಹೇಳ್ಬಿಟ್ಟು ಪೇತ್ರನ ಹೇಳ್ಬಿಟ್ಟು ಪಶ್ಚಾತ್ತಾಪಪಟ್ಟು ಕರ್ತನನ್ನು ಬೇಡಿಕೋ, ಒಂದು ವೇಳೆ ಆತನು ಕ್ಷಮಿಸಬಹುದು. ಪಶ್ಚಾತ್ತಾಪ ಪಾಪ ಕ್ಷಮೆಗೆ ನಡೆಸ್ತದೆ. ಅದು 8ನೇ ಒಂದು ಸೇವಾ ಪಾಠ. 9ನೇದಾಗಿ 25ನೇ ವಚನ, ಅಪೊಸ್ತಲಕೃತ್ಯ 8:25 ನಾವು ನೋಡುವಾಗ ಪೇತ್ರ ಯೋಹಾನರು ಕರ್ತನ ವಾಕ್ಯದ ಸಾಕ್ಷಿ ಹೇಳಿ ಬೋಧನೆ ಮಾಡಿದ್ರಂತೆ. ಸಾಕ್ಷಿ ಹೇಳಿ ಬೋಧನೆ ಮಾಡಿದ್ರು. ದೇ ಟೆಸ್ಟಿಫೈಡ್ ಆ್ಯಂಡ್ ಟಾಟ್. ಅಪೊಸ್ತಲಕೃತ್ಯ 1:1 ಲೂಕನು ಬರೆದ ಹಾಗೆ ಯೇಸು ಮಾಡುವುದಕ್ಕೂ ಬೋಧಿಸುವುದಕ್ಕೂ ಪ್ರಾರಂಭಿಸಿದ ಹಾಗೆ ಇಲ್ಲಿ ಸಾಕ್ಷಿ ಮತ್ತು ಬೋಧನೆ. 10ನೇದಾಗಿ ದೇವದೂತನೀಗ ಫಿಲಿಪ್ಪನಿಗೆ ಮಾರ್ಗದರ್ಶನ ನೀಡೋದ್ರ ಬಗ್ಗೆ ನಾವು ನೋಡ್ತೇವೆ. 8ನೇ ಅಧ್ಯಾಯ ಅಪೊಸ್ತಲಕೃತ್ಯ 26ನೇ ವಚನದಲ್ಲಿ ದಕ್ಷಿಣ ದಿಕ್ಕಿಗೆ ಹೋಗು ಅಂತ ಹೇಳ್ಬಿಟ್ಟು ಮಾರ್ಗದರ್ಶನ ದೇವದೂತನು ನೀಡ್ತಾನೆ. ಅದರಂತೆ ಅವನು ಹೋಗ್ತಿದ್ದಾಗ ಮಾರ್ಗದಲ್ಲಿ ಐಥಿಯೋಪಿಯಾದ ರಾಣಿ ಕಂದಕಿಯ ಹಣಕಾಸಿನ ಮುಖ್ಯಮಂತ್ರಿ ಅಥವಾ ಹಣಕಾಸಿನ ಮುಖ್ಯ ಅಧಿಕಾರಿ, ಹಣಕಾಸಿನ ಮಂತ್ರಿ ಅಂತ ಹೇಳ್ಬೋದು, ಅವನು ಅಲ್ಲಿ ಆರಾಧನೆಗಾಗಿ ಯೆರೂಸಲೇಮಿಗೆ ಹೋಗಿದ್ದ. ಈಗ ಅವನು ಹಿಂದಿರುಗಿ ಹೋಗ್ತಾ ಇರುವಂಥ ವೇಳೆಯಲ್ಲಿ ದೇವದೂತನು ಮಾರ್ಗದರ್ಶನ ನೀಡ್ತಾನೆ. ನೋಡ್ತಾ ಇರುವಾಗ ದೇವದೂತನಷ್ಟೇ ಅಲ್ಲ, ದೇವರಾತ್ಮನು ಕೂಡ ಫಿಲಿಪ್ಪನಿಗೆ ಮಾರ್ಗದರ್ಶನ ನೀಡಿದ್ದಾನೆ. 29ನೇ ವಚನದಲ್ಲಿ ನೋಡಿ. ಮೊದಲು ದೇವದೂತನು 8ನೇ ಅಧ್ಯಾಯ 26, ಆನಂತರ ಪವಿತ್ರಾತ್ಮನು ಫಿಲಿಪ್ಪನಿಗೆ ಮಾರ್ಗದರ್ಶನ ನೀಡುವಂಥದ್ದನ್ನು 8ನೇ ಅಧ್ಯಾಯ 29ನೇ ವಚನದಲ್ಲಿ ನಾವು ನೋಡ್ತೇವೆ. ಅದು ಕೂಡ ಸೇವಾ ಪಾಠ 11. 12ನೇದಾಗಿ ಅವನು ಬೈಬಲ್ ಓದ್ತಾ ಇದ್ದಂತೆ. ಓದ್ತಾ ಇದ್ದಾಗ ನೀನು ಓದೋದು ನಿನಗೆ ಅರ್ಥ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಫಿಲಿಪ್ಪನ ಕೇಳಿದಾಗ ಆ ಕಂಚಿಕೆ ಹೇಳ್ತಾನೆ 31ನೇ ವಚನ, ಯಾರಾದರೂ ಒಬ್ಬರು ಅದನ್ನು ವಿವರಿಸದಿದ್ದರೆ ನನಗೆ ಅರ್ಥವಾಗೋದು ಹೇಗೆ? ಇದು ಕೂಡ ಸೇವಾ ಪಾಠ. ನಾವು ವಿವರಿಸಬೇಕು ವಾಕ್ಯ, ಸುಮ್ಮನೆ ಹೇಳ್ಬಿಡಬಾರ್ದು. ವಾಕ್ಯ ವಿವರಿಸಬೇಕು, ಆವಾಗಲೇ ಜನರಿಗೆ ಅರ್ಥ ಆಗೋದು. ಸುಮ್ಮನೆ ಓದಿದರೆ ಜನರಿಗೆ ಅರ್ಥ ಆಗೋದಿಲ್ಲ. ಓದೋದು ಒಳ್ಳೆಯದು. 13ನೇದಾಗಿ ಇನ್ನೊಂದು ಸೇವಾ ಪಾಠ ಅದೇನಂತ ಹೇಳಿದರೆ, ಅವನು ಯೆಶಾಯನ ಗ್ರಂಥ ಓದ್ತಾ ಇದ್ದರೆ 35ನೇ ವಚನ, ಅಪೊಸ್ತಲಕೃತ್ಯ 8:35 ವಚನದ ಪ್ರಕಾರವಾಗಿ ಯೆಶಾಯನ ಗ್ರಂಥದಿಂದಲೇ ಸುವಾರ್ತೆಯನ್ನು ಫಿಲಿಪ್ಪನು ಸಾರ್ತಾನೆ. ಹಾಗಾದರೆ ಹಳೆ ಒಡಂಬಡಿಕೆ ಪ್ರತಿ ಪುಸ್ತಕದಲ್ಲಿ ಕೂಡ ಸುವಾರ್ತೆ ಇದೆ. 14ನೇದಾಗಿ ನಾವು ನೋಡುವಾಗ ಇನ್ನೊಂದು ಪಾಠವನ್ನು ನಾವು ನೋಡ್ತೇವೆ. ಅದೇನೆಂದರೆ, ಹೌದು, ನಂಬಿ ದೀಕ್ಷಾ ಸ್ನಾನ ತಕ್ಕೊಂಡ 13ನೇ ವಚನದಲ್ಲಿ ಆ ಸೀಮೋನನು, ಆದರೆ ಇಲ್ಲಿ ಹೃದಯಪೂರ್ಣವಾಗಿ ನಂಬಿ ದೀಕ್ಷಾ ಸ್ನಾನ ತಗೊಳ್ತಾನೆ. 37ನೇ ವಚನ ಕಂಚುಕಿ. ಬರೀ ಅರ್ಧ ಮನಸ್ಸಿನಿಂದ ನಂಬಿ ತಗೋಬಾರ್ದು, ಪೂರ್ಣ ಮನಸ್ಸಿನಿಂದ ನಂಬಿ. ಒಂದು ವೇಳೆ ತಡ ಆದರೂ ಪರವಾಗಿಲ್ಲ, ದೀಕ್ಷಾ ಸ್ನಾನಕ್ಕೆ ಪೂರ್ಣ ಮನಸ್ಸಿನಿಂದ ನಂಬಬೇಕು, ಅರ್ಧ ಮನಸ್ಸಿನಿಂದ ನಂಬಬಾರ್ದು. ಕೊನೆಯದಾಗಿ ಆ ಸೇವೆ ಆದಮೇಲೆ ದೇವರಾತ್ಮನು ಫಿಲಿಪ್ಪನನ್ನು ತೆಗೆದುಕೊಂಡು ಆಶ್ಚರ್ಯ ಅಜೋತಿನಲ್ಲಿ ಕಾಣಿಸಿಕೊಳ್ಳುವಂತೆ ಮಾಡ್ತಾನೆ. ಸುಮಾರು 50 ಕಿಲೋಮೀಟ್ರ್ ಫ್ಲೈಟ್, ಒಂದು ಮೊದಲನೇ ವಿಮಾನ ಅಂತ ಹೇಳ್ಬೋದು. ಯಾಕಂದರೆ ಪವಿತ್ರಾತ್ಮನ ವಿಮಾನ ಗಾಜಾದಿಂದ ಆ ಒಂದು ಅಜೋತಿಗೆ ಒಯ್ಯಲ್ಪಡುವಂಥ, ಅಂದರೆ ಸೂಪರ್ ನ್ಯಾಚುರಲ್, ಅಪ್ರಾಕೃತ ಸಹಾಯ ದೇವರಾತ್ಮನ ಕೊಡ್ತಾನೆ ರೀ. 8ನೇ ಅಧ್ಯಾಯ ಅಪೊಸ್ತಲ ಕೃತ್ಯ, ಅದರಿಂದ ನಾವು ಸೇವಾ ಪಾಠಗಳು 15 ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.